ನಾನಿವಾಗ ಇರೋದು ಓಕೆ, ಇವತ್ತು ಡೇ 2 ಆಫ್ ದಿ ಟ್ರಿಪ್, ಡೇ 1 ಆಫ್ ದಿ ಗೋವಾ ಟ್ರಿಪ್. ನಿಮ್ಗೆ ಒಂದು ಸ್ಮಾಲ್ ಸರ್ಪ್ರೈಸು. ನಿಜವಾಗ್ಲೂ ತುಂಬ ಜನಕ್ಕೆ ಗೊತ್ತಿರಲ್ಲ ಈ ಗಾಡಿ ಯಾವುದು ಅಂತ. ಈ ಗಾಡಿ ಯಾವುದು ಅಂತ ನೆನಪಿದೆಯಾ? ಚಾನಲ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ ಆದರೆ ಈ ಗಾಡಿ ಯಾವುದು ಅಂತ ನೆನಪಿರುತ್ತೆ. ಇದು ನನ್ನ ಫಸ್ಟ್ ಗಾಡಿ. ಈ ಗಾಡಿಲೇ ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ. ನಿಮಗೆ ಓಲ್ಡ್ ವೀಡಿಯೋಸ್ಗಳಿಗೆ ಹೋದರೆ ಗೊತ್ತಾಗುತ್ತೆ. ಎಕ್ಸ್ಪಲ್ಸ್ ಬರೋಕ್ಕಿಂತ ಮುಂಚೆ ಇದೇ ನನ್ನ ಗಾಡಿ ಆಗಿತ್ತು. ಇನ್ನು ಈ ಗಾಡಿನ ಮಾರಿಲ್ಲ, ಮಾರಕ್ಕೆ ಮೂಡು ಇಲ್ಲ, ಇಷ್ಟ ಇಲ್ಲ. ಯಾಕೋ ಒಂಥರ ಇಷ್ಟನೇ ಆಗಲ್ಲ ಮಾರಕ್ಕೆ. ಏನೋ ಒಂಥರ ಮೆಮೊರೀಸ್, ತುಂಬ ಮೆಮೊರೀಸ್ಗಳಿದಾವೆ ಈ ಗಾಡೀಲಿ. ಸೊ ಅದಕ್ಕೆ ಇಲ್ಲಿವರೆಗೂ ಮಾರಿಲ್ಲ. ಬಟ್ ತುಂಬಾ ದಿವಸ ಇರುತ್ತೆ ಅಂತಾನು ಹೇಳಕ್ ಆಗಲ್ಲ. ಹಲೋ, ನಮಸ್ತೆ, MK Squad. ವೆಲ್ಕಮ್ ಟು ದಿ ನ್ಯೂ ವಿಡಿಯೋ. ಇವತ್ತು ನಾನು ಗೋವಾಕ್ ಹೋಗ್ತಾ ಇದ್ದೀನಿ. ಗಣೇಶ್-ಗೋಡಿಯಿಂದ ಗೋವಾ ಒಂದು 100 ಕಿಲೋಮೀಟರ್ಸ್ ಆಗುತ್ತೆ. ನೋಡೋಣ, ಇಲ್ಲಿ ಯಾವ್ದೋ ಶಾರ್ಟ್ ಕಟ್ ಇದೆ ಅಂತ ಹೇಳಿದ್ರು. ಯಾವ್ದೋ ಜಗಲ್ಪೇಟೆ ಅಂತ ಬರುತ್ತೆ. ಜಗಲ್ಪೇಟೆಯಿಂದ ಲೆಫ್ಟ್ ತಗೊಳ್ಳಿ, ಸಿಮೆಂಟ್ ರೋಡ್ ಅಲ್ಲಿ ಹೋಗ್ಬೇಕು. ರೋಡ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಲೆಟ್ಸ್ ಸಿ ಹೇಗಿರುತ್ತೆ ಇವತ್ತಿನ ಡೇ ಅಂತ. ಗೋವಾ ರೀಚ್ ಆಗೋಷ್ಟಿಗೆ ಒಂದು 12 ಆಗತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಗೋವಾ ರೀಚ್ ಆಗಿ ಹೋಟೆಲ್ಗೆ ಚೆಕ್ ಇನ್ ಮಾಡಿ ಬ್ಯಾಗ್ ನೆಲ್ಲ ಅಲ್ಲೇ ಇಟ್ಬಿಟ್ಟು ನೆಕ್ಸ್ಟ್ ಗೋವಾ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಡೋಣ. ಇವತ್ತಿನ ದಿನ ನಾನು ಎಂತ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದ್ಸಲ ಲೊಕೇಶನ್ ನೀವೇ ನೋಡಿ. ಫೈನಲಿ ನಾವು ಗೋವಾಗೆ ಬಂದೇ ಬಿಟ್ವಿ. ನಾನಿವಾಗ ಗೋವಾದ ಇದ್ದೀನಿ, ನನ್ನ ರೂಮಲ್ಲಿ ಇದ್ದೀನಿ. ಇವಾಗ ಇಷ್ಟೋ ತನಕ ರೆಸ್ಟ್ ತಗೋತಾ ಇದ್ದೆ. ನಾನು 1:15ಗೆ ರೀಚ್ ಆದೆ. ಹೋಟೆಲ್ ಚೆಕ್ ಇನ್ ಮಾಡೋ ಅಷ್ಟೊತ್ತಿಗೆ 2 ಗಂಟೆ ಆಯ್ತು. ರೂಮಲ್ಲಿ ಸೆಲೆಕ್ಟ್ ಮಾಡೋ ಅಷ್ಟೊತ್ತಿಗೆ 2 ಗಂಟೆಯಿಂದ 4 ಗಂಟೆ ತನಕ ನಾನು ರೆಸ್ಟ್ ತಗೊಂಡೆ. 2 ಅವರ್ಸ್ ರೆಸ್ಟ್ ಬೇಕೇ ಬೇಕು, ಯಾಕಂದ್ರೆ ಆಲ್ಮೋಸ್ಟ್ 4 ಅವರ್ಸ್ ಜರ್ನಿ ಮಾಡ್ಕೊಂಡ್ ಬಂದಿದ್ದೀನಿ ನಾನು. ಟೈಮ್ ಇವಾಗ 5 ಗಂಟೆ ಆಗ್ತಾ ಬಂತು. 5 ಗಂಟೆಗೆ 5 ನಿಮಿಷ ಇದೆ. ಇವಾಗ ನಾನು ಬಾಗಾ ಬೀಚಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಬಾಗಾ ಬೀಚ್ ತುಂಬಾ ದೂರ ಏನಿಲ್ಲ, ಇಲ್ಲೇ 1.5 ಕಿಲೋಮೀಟರ್ ಇದೆ ಅಷ್ಟೇ. ಅಲ್ಲಿನ ವೈಬ್ ಹೇಗಿದೆ, ಅಲ್ಲಿ ಜನ ಹೇಗಿರ್ತಾರೆ, ಎಷ್ಟು ಜನ ಇರ್ತಾರೆ, ಮತ್ತೆ ಸನ್ಸೆಟ್ ಕೂಡ ಒಳ್ಳೆ ಚೆನ್ನಾಗಿ ಕಾಣಿಸುತ್ತಂತೆ. ಅಲ್ಲಿ ಸನ್ಸೆಟ್ ತನಕ ಇದು ಬಿಟ್ಟು ನೈಟ್ ಆದ್ಮೇಲೆ ಪಾರ್ಟೀಸ್ ಎಲ್ಲ ಶುರು ಆಗತ್ತಂತೆ. ಟೈಮ್ ಇವಾಗ 5 ಗಂಟೆಗೆ 5 ನಿಮಿಷ ಇದೆ. ಅಷ್ಟೊತ್ತಿಗೆ ಹೊರಟ್ರೆ ಕರೆಕ್ಟ್ ಆಗಿ ಸನ್ಸೆಟ್ ಟೈಮಿಗೆ ಹೋದಂಗ ಆಗತ್ತೆ. 6 ಗಂಟೆಗೆ ಸನ್ಸೆಟ್ ಆಗತ್ತೆ ಅಂತ ನಾನು ಗೂಗಲ್ ಅಲ್ಲಿ ನೋಡಿದೆ. ಅಲ್ಲಿಗೆ ರೀಚ್ ಆಗ್ತಾ 1.5 ಕಿಲೋಮೀಟರ್ ಹೋಗ್ಬೇಕಂದ್ರೆ ಏನಿಲ್ಲ ಅಂದ್ರೆ ಒಂದು 5 ಮಿನಿಟ್ಸ್ ಬೇಕಾಗತ್ತೆ. ಹೋಗೋಷ್ಟೊತ್ತಿಗೆ 5 ಕಾಲು 10 ಆಗತ್ತೆ. ಸೊ ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ. ನಾನಿವಾಗ ಇರೋದು ಬಾಗಾ ಬೀಚಲ್ಲಿ. ನೋಡಿ ಬಾಗಾ ಬೀಚ್ ಹೇಗಿದೆ ಅಂತ. ಸಿನಿಮ್ಯಾಟಿಕ್ಸ್ ಅಲ್ಲಿ ನೋಡೇ ಇರ್ತೀರಾ ಹೇಗಿದೆ ಬೀಚ್ ಅಂತ. ಸೊ ಇಲ್ಲೊಂಥರ ವೈಬ್ ಡಿಫ್ರೆಂಟ್ ಆಗಿದೆ, ಸಕ್ಕತ್ತಾಗಿದೆ. ಸನ್ಸೆಟ್ ಕೂಡ ಆಲ್ಮೋಸ್ಟ್ ಆಗ್ತಾ ಇದೆ. ಇನ್ನೊಂದು ಅವರಲ್ಲಿ ಸನ್ಸೆಟ್ ಆಗುತ್ತೆ. ಸೊ ವೈಬ್ ಡಿಫ್ರೆಂಟ್ ಆಗಿದೆ, ಒಂಥರ ಪಾರ್ಟಿ ವೈಬ್ ಇದೆ ಎಲ್ಲ ಕಡೆನೂ. ಸೊ ಎಲ್ಲ ಕಡೆನೂ ಮ್ಯೂಸಿಕ್ ಇದೆ, ಲೌಡ್ ಮ್ಯೂಸಿಕ್ಸ್ ಇದೆ ಎಲ್ಲ ಕಡೆ. ಜನನೂ ಅಷ್ಟೇ ಹೆವಿ ಜನ ಇದ್ದಾರೆ, ಲೆಕ್ಕನೇ ಹಿಡಿಯೋಕ್ಕಾಗಲ್ಲ, ಅಷ್ಟು ಜನ ಇದ್ದಾರೆ ಇಲ್ಲಿ. ಅಂತೂ ಇಂತೂ ಫೈನಲಿ ಸನ್ಸೆಟ್ ಆಯಿತು. ಸೊ ಮೋಡಗಳು ಜಾಸ್ತಿ ಇತ್ತು ಕೆಳಗಡೆ, ಹಾಗಾಗಿ ಫುಲ್ಲು ತನಕನೂ ಕಂಡಿಲ್ಲ ಸನ್ಸೆಟ್ಟು. ಬಟ್ ಆದರೂ ಚೆನ್ನಾಗಿತ್ತು. ಟೈಮ್ ಲ್ಯಾಪ್ಸ್ ರೆಕಾರ್ಡ್ ಮಾಡಿದ್ದೀನಿ ನಾನು.
ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಟೈಮ್ ಇವಾಗ 9 ಗಂಟೆ ಆಗಿದೆ. ಊಟ ಗಿಟ ಎಲ್ಲ ಮುಗಿಸ್ತಿದ್ದೀನಿ. ಇವಾಗ ಏನು ನಿದ್ದೆ ಮಾಡೋದಷ್ಟೇ ಬಾಕಿ. 9 ಗಂಟೆಗೆ ಮಲ್ಕೊಂಡ್ರೆ ಆರಾಮ್ಸೆ ಒಂದು 7 ಗಂಟೆಗೆ ಎದ್ದೇಳ್ಬೋದು. ಸೊ 7 ಗಂಟೆಗೆದ್ದು ನೋಡೋಣ ನಾಳೆ ಯಾವ ಲೊಕೇಶನ್ಗೆ ಹೋಗ್ತೀನಿ ಅಂತ ಗೊತ್ತಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಟ್ರಾವೆಲಿಂಗು ಇತ್ತು, ಎಕ್ಸ್ಪ್ಲೋರೇಷನ್ ಇತ್ತು. ಗೋವಾದಲ್ಲಿ ಬಾಗಾ ಬೀಚ್ ನ ಇವತ್ತು ಎಕ್ಸ್ಪ್ಲೋರ್ ಮಾಡಿದ್ವಿ. ಬಾಗಾ ಬೀಚ್ ಅಲ್ಲಿ ನಮಗೆ ಸನ್ಸೆಟ್ ಕೂಡ ಸಿಕ್ತು. ಸನ್ಸೆಟ್ ನೀವು ನೋಡಿರ್ತೀರಾ, ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನು 3 ಬೀಚ್ ಗಳನ್ನ ಎಕ್ಸ್ಪ್ಲೋರ್ ಮಾಡಕ್ಕಿದೆ. ಬೇಸಿಕಲಿ ಅದು ಒಂದೇ ಬೀಚ್, ಬಟ್ 4 ನೇಮ್ಗಳಿದೆ. ಬಾಗಾ ಬೀಚ್, ಅಗೂಡಾ ಬೀಚ್, ಏನೋ ಸುಮಾರು ಬೀಚ್ ಗಳಿದಾವೆ ಇನ್ನು. ಬಟ್ ಒಂದೇ ಬೀಚ್, ಅದು ಬೇರೆ ಬೇರೆ ಹೆಸರು, ಬೇರೆ ಬೇರೆ ಲೊಕೇಶನ್ ಅಷ್ಟೇ. ಈ ವಿಡಿಯೋಗೆ ಇಷ್ಟೇ. ಸೊ ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್, ಬಿ ಅಡ್ವೆಂಚರಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.